ಎಸ್.ಎಂ. ಶಿರೂರ ಅವರ ಅಭಿನಂದನಾ ಗ್ರಂಥದ ಬಿಡುಗಡೆ ನವೆಂಬರ್ 2ರಂದು ಮಕ್ಕಳ ಸಾಹಿತಿ ಹಾಗೂ ಹಿರಿಯ ಸಾಹಿತಿಗಳಾದ ಶ್ರೀ ಎಸ್.ಎಂ. ಶಿರೂರ ಅವರ ಅಭಿನಂದನಾ ಗ್ರಂಥ ಶಿವಪ್ರಭೆ ಲೋಕಾರ್ಪಣೆಯು ಹಿಡಕಲ್ ಡ್ಯಾಮಿನ ಶಿವಾಲಯ ಮಂದಿರದಲ್ಲಿ ನಡೆಯಿತು. ಅಭಿನಂದನಾ ಗ್ರಂಥವನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಹಿರಿಯ ರಾಜಕಾರಣಿ ಎ.ಬಿ. ಪಾಟೀಲ್ರು, ಸಾಹಿತಿ ಎಸ್.ಎಂ. ಶಿರೂರ ಅವರು ಈ ಭಾಗದ ಅನೇಕ ಶಿಷ್ಯವೃಂದ ಹೊಂದಿದ್ದು, ಅವರ ಮೇಲಿನ ಅಪಾರ ಪ್ರೀತಿ ಕಾಳಜಿಯಿಂದಾಗಿ ಅನೇಕ ಸಾಹಿತಿಗಳು, ಕವಿಗಳು, ಲೇಖಕರು ಕೂಡಿಕೊಂಡು ಅಭಿನಂದನಾ ಗ್ರಂಥದ ಲೋಕಾರ್ಪಣೆಗೊಳಿಸುತ್ತಿರೋದು ಸಂತೋಷದ ವಿಷಯ ಎಂದರು. ಕಾರ್ಯಕ್ರಮದಲ್ಲಿ ಹನ್ನೋದು ಮಠದ ಶ್ರೀಗಳು, ಸಾಹಿತಿಗಳು, ಕಲಾವಿದರು, ಶಿರೂರು ಶಿಕ್ಷಕರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಸವರಾಜ ಮಠಗಾರ್ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಎಸ್.ಎಂ. ಶಿರೂರ, ಮಹಾವೀರ್ ತೆಳಗಡೆ, ಸಿಎಂ ಧರಭಾರೆ, ಶಿವು ತಿಗಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಮಕ್ಕಳ ಸಾಹಿತಿ ಪ್ರಕಾಶ್ ಹೊಸಮನಿ ನಿರೂಪಿಸಿ ವಂದಿಸಿದ್ರು. ವರದಿ ನೀಲೇಶ್ ಜಗಜಂಪಿ, ಹಲೋ ಹುಕ್ಕೇರಿ ನ್ಯೂಸ್, ಹಿಡಕಲ್ ಡ್ಯಾಂ. ಗೌರವ ಸಮರ್ಪಣೆ ಆಲಿಸಬೇಕೆಂಬುದೇ ನಮ್ಮೆಲ್ಲ ಸರ್ವತ್ರ ಆಶಯವಾಗಿತ್ತು. ಶಿವಪ್ಪ ಗುರುಗಳು ಶಿವಜೋಗಿಗೆ ನಮನಗಳನ್ನು ಸಲ್ಲಿಸುತ್ತಾರೆ. ದೀಪ ಬೆಳಗಿನ ಸಂಕೇತ, ನಮ್ಮಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನ ಬೆಳಗಿಸತಕ್ಕಂಥ ಒಂದು ಸಂಕೇತ. ದೀಪ ಪ್ರಜ್ವಲನ ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮದ ಅತಿ ಮುಖ್ಯವಾದ ಹಂತ ಅಂತ ಹೇಳ್ತಾ, ದೀಪ ಪ್ರಜ್ವಲನೆ ಮೂಲಕ ಕನ್ನಡ ರಾಜರಾಜೇಶ್ವರಿಯ ಜ್ಯೋತಿಯನ್ನು ಪ್ರಮುಖರು, ಇರ್ತಕ್ಕಂಥ ಗಣ್ಯಮಾನ್ಯರು, ಮಾಜಿ ಸಚಿವರು, ಪ್ರಮುಖರು, ಸಾಹಿತಿಗಳು ಎಲ್ಲರೂ ಕೂಡಿ ಸಾಹಿತಿ ಮತಗಾರರ ಹಾಗೂ ಜನತೆಯವರು ವೇದಿಕೆಯ ಮೇಲೆ ಆಶೀರ್ವದಿಸಿದ ಎಲ್ಲರಿಗೂ ಈ ಕಾರ್ಯಕ್ರಮದ ರಾಜ್ಯಕ್ಕೆ ನಾಡಿಗೆ ಒಂದು ಆರೋಗ್ಯ ಸೇವೆಗಳನ್ನು ಸಲ್ಲಿಸಿದ್ದಾರೆ. ನಮ್ಮ ನಿವೃತ್ತಿ ಸೇವೆಯಲ್ಲಿದ್ದರೂ ಕೂಡ ಎಲ್ಲ ಸಂಘಟನೆಗಳು ಕೂಡ ಇದನ್ನು ಮುಖ್ಯವಾಗಿ ಪಾತ್ರ ವಹಿಸಿ ವಿಶೇಷವಾಗಿ ಈ ಭಾಗ ನಿಪ್ಪಾಣಿ, ಬೈಲಹೊಂಗಲ, ಬೆಳಗಾವಿ ಈ ಎಲ್ಲ ತಾಲೂಕುಗಳ ಸಾಹಿತಿ ಮಿತ್ರರು ಬಂದು ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದು ಒಂದು ಮಹತ್ವದ ಅಭಿಮಾನದ ಒಂದು ಸಂಗತಿ ನನಗಾಗಿದೆ. ಈ ಒಂದು ಯಶಸ್ವಿಯಾಗಿ ಆಚರಿಸಿದ ತೃಪ್ತಿ ಈ ನನ್ನ ಎಲ್ಲ ಕಮಿಟಿಯವರು, ಸಂಘ ಸಂಸ್ಥೆಗಳವರು ಎಲ್ಲರೂ ಸೇರಿ ಇದನ್ನು ಮಾಡಿದ್ದಾರೆ. ಅವರಿಗೂ ಸಹಿತ ನಾನು ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾಡಿನ ಈ ಹರಗುರು ಚರಮೂರ್ತಿಗಳು ಬಂದು ಕನ್ನಡದ ಈ ಒಂದು ಸೇವೆಯಲ್ಲಿ ಅವರು ಭಾಗಿಯಾಗಿ ಒಂದು ನಾಡಿನ ಸೇವೆಯಲ್ಲಿ ಅವರು ಸಹಿತ ಭಾಗಿಯಾಗಿದ್ದಾರೆ. ಇಂಥ ಒಂದು ಅತ್ಯದ್ಭುತವಾದಂಥ ಒಂದು ಸತ್ಕಾರ ಸಮಾರಂಭವನ್ನು ನನಗೆ ಏರ್ಪಡಿಸಿದ್ದು ನನಗೆ ನಾನಷ್ಟು ಅರ್ಹಣೆ ಅನ್ನುವಂಥ ಪ್ರಶ್ನೆ ನನ್ನ ಮನದಲ್ಲಿ ಹೊಳಿತಾ ಇದೆ. ಯಾಕಂದರೆ ಬಸವಣ್ಣನವರು ಹೇಳಿದರು, ಹಾಗೆ ಹೊಗಳಿ ಅಂತ ಮಣ್ಣ ಶೂಲಕ್ಕೆ ಕೈದಿಯರು ಬೇಡವಯ್ಯ ಅಂದರೆ ನನ್ನನ್ನು ವರ್ಣಿಸಿ ಹೊಗಳಿ ಬಂಗಾರದ ಶೂಲವನ್ನು ನಾನು ಏರಿಸುತ್ತಪ್ಪ ಅಂತ ಹೇಳಿದ ಮಾತು ನನಗೀಗ ಅನ್ನಿಸ್ತಾ ಇದೆ. ಅರ್ಹತೆ ನನಗೆ ಇದೆಯೋ ಇಲ್ಲವೋ ಅದು ಅಭಿಮಾನಿಗಳಿಗೆ ಬಿಟ್ಟದ್ದು. ಅವರು ಏನೇ ಅಂದರೂ ಒಂದು ಸದಭಿಪ್ರಾಯ, ಸದುವಿನಯದಿಂದ ಅವರು ನನ್ನನ್ನು
ನನ್ನ ಸಾಹಿತ್ಯವನ್ನು ನನ್ನ ಚಟುವಟಿಕೆಗಳನ್ನು ಇವತ್ತು ಹೊಗಳಿ ಹಾಡಿ ಹರಿಸಿ ನನ್ನನ್ನು ಗ್ರಂಥವನ್ನು ನಮಗೆ ಸಲ್ಲಿಸಿದ್ದಾರೆ. ಈ ಅಭಿನಂದನೆ ಗ್ರಂಥದ ಸಂಪಾದಕ ಮಂಡಳಿಯವರಿಗೂ, ಸ್ನೇಹಿತರಿಗೂ ಮತ್ತು ಹಾಡಿನ ಎಲ್ಲ ಹಾಡಗುರು ಚರಮೂರ್ತಿಗಳಿಗೆ ಮಗದೊಮ್ಮೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ನನಗೆ ಸಲ್ಲಿಸಿದಂಥ ಈ ಒಂದು ಗೌರವ, ಈ ಒಂದು ಸತ್ಕಾರ, ಇದು ನಾಡದೇವಿಗೆ, ಈ ನಾಡಿನ ಕನ್ನಡಾಂಬೆಗೆ ಸಲ್ಲುತ್ತಿದ್ದೇವೆ. ನಾನು ನನಗೇ ಅಂತ ನಾನು ಭಾವಿಸಿಲ್ಲ. ಇದು ಒಂದು ಗೌರವ ನನ್ನ ಕನ್ನಡ ತಾಯಿಗೆ ಸಲ್ಲಬೇಕು ಅಂತ ಭಾವಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ, ಸಂಗೀತಗಾರರಿಗೂ, ಅನೇಕ ರೀತಿಯಿಂದ ಸಹಾಯಧನ ತನುಮನ ಧನದಿಂದ ಎಲ್ಲರೂ ಸೇರಿ ಮಾಡಿದ್ದಾರಲ್ಲ ಅವರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ನಮನಗಳನ್ನು ಸಲ್ಲಿಸಿ ಋಣಿಯಾಗಿದ್ದೇನೆ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.